ಸಮಾನತೆಯ ಸಮಾಜ ಆಗಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರನೇ ನಾನು ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ಯಾವ ಕಾರಣಕ್ಕೂ ಕೂಡ ಜಾತಿ ಮುಂದಿಟ್ಟುಕೊಂಡು ಮಕ್ಕಳಿಗೆ ಜಾತೀಯತೆಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾರೆ. ದಯಮಾಡಿ ನಿಮ್ಮ ಮಕ್ಕಳನ್ನ, ಯಾಕಂದ್ರೆ ಶಿಕ್ಷಣ ಸಿಗದಿದೆಯಲ್ಲ, ಶಿಕ್ಷಣ ಸಿಗಲು ಜಾತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ, ಎಲ್ಲ ಸ್ವತಂತ್ರರಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಜಾತೀಯತೆಯಿಂದ ವಿಮೋಚನೆ ಮಾಡಬೇಕು. ಇದನ್ನ ಮಕ್ಕಳಲ್ಲಿ, ಅದು ಹೆಣ್ಣು ಮಕ್ಕಳಾಗಲಿ ಪುರುಷರಾಗಲಿ ಗಂಡು ಮಕ್ಕಳಾಗಲಿ, ಎಲ್ಲ ಮಕ್ಕಳಲ್ಲೂ ಕೂಡ ಈ ಭಾವನೆಯನ್ನ ಉಂಟು ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಇವತ್ತು. ಆಮೇಲೆ ವೈಚಾರಿಕತೆಯನ್ನು ಬೆಳೆಸ್ತಕ್ಕಂಥದ್ದು ನಾವು, ಯಾಕಂದ್ರೆ ಅನೇಕ ಜನ ಡಾಕ್ಟರ್ ಓದಿರೋರು, PhD ಮಾಡಿರ್ತಕ್ಕಂಥವ್ರು, ಇಂಜಿನಿಯರ್ಗಳಾಗಿರ್ತಕ್ಕಂಥವ್ರು, ವಿಜ್ಞಾನಿಗಳು ಕೂಡ ಮೂಢನಂಬಿಕೆಗಳನ್ನು ನಂಬತಕ್ಕಂಥ ಕೆಲಸ ಮಾಡ್ತಾರೆ, ಮೌಢ್ಯಗಳನ್ನು ನಂಬತಕ್ಕಂಥ ಕೆಲಸ ಮಾಡ್ತಾರೆ, ಅಂಧಶ್ರದ್ಧೆಗಳನ್ನು ನಂಬತಕ್ಕಂಥ ಕೆಲಸ ಮಾಡ್ತಾರೆ. ಅದರಿಂದ ದೂರ ಇರ್ತಕ್ಕಂಥ ಮಕ್ಕಳನ್ನ ನೀವು ತಯಾರು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯಿಂದ ಮಾಡಬೇಕು. ಮಾಡ್ತೀರಿ ಅಲ್ವಾ? ಬರೀ ಮುಂದ್ಗಡೆ ಕೂತು ಮಾತಾಡೋರಿ. ಸೊ ನೀವು ಕೂಡ ಜಾತ್ಯತೀತವಾಗಿರ್ಬೇಕು, ಮತ್ತೆ ನಿಮ್ಮ ಮಕ್ಕಳನ್ನು ಕೂಡ ಜಾತ್ಯತೀತವಾಗಿ ಅಲ್ಲ. ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಇಲ್ಲ ನನಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಹೆಚ್ಚು ಮಾತಾಡಕ್ಕಾಗಲ್ಲ. ನಾವು ಅದಕ್ಕೋಸ್ಕರನೇ ಈಗ ಮಹಿಳೆಯರ ಸಬಲೀಕರಣ ಆಗಲೇಬೇಕು, ಮಹಿಳೆಯರ ಸಬಲೀಕರಣ ಆಗಬೇಕು. ಅದಕ್ಕೋಸ್ಕರ ಎಲ್ಲ ಮಹಿಳೆಯರಿಗೆ, ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ ಅಂತಂದ್ರೆ 3.5 ಕೋಟಿ ಮಹಿಳೆಯರಿದ್ದಾರೆ, 3.5 ಕೋಟಿ ಮಹಿಳೆಯರಿದ್ದಾರೆ. ಆಮೇಲೆ ಆ 3.5 ಕೋಟಿ ಮಹಿಳೆಯರಿಗೂ ಕೂಡ ಶಕ್ತಿ ಯೋಜನೆಯಲ್ಲಿ ಫ್ರೀಯಾಗಿ ಎಲ್ಲ ಕಾರ್ ಇಟ್ಕೊಂಡಿರೋರು ಇದ್ದೀರಾ, ಮೋಟರ್ ಬೈಕ್ ಇಟ್ಕೊಂಡಿರೋರು ಇದ್ದೀರಾ? ಎಲ್ಲ ನೀವು ಹೆಣ್ಣು ಬರೋದ? ಎಲ್ಲ ಹೆಣ್ಮಕ್ಳು ಪ್ರವಾಸಕ್ಕೆ ಹೋದ್ರೆ ಏನ್ ಮಾಡ್ತೀರಿ? ನಿಮ್ಮ ತಾಯಿ ಮನೆಗೆ ಹೋಗ್ಬೇಕಂದ್ರೆ, ನಿಮ್ಮ ಸ್ನೇಹಿತರ ಮನೆಗೆ ಹೋಗ್ಬೇಕಂದ್ರೆ, ನಿಮ್ಮ ಬಂಧು ಬಳಗದವ್ರ ಮನೆಗೆ. ಅದರಿಂದ ನಿಮ್ಗೆ ಶಕ್ತಿ ಬರಲಿ, ಅದರಿಂದ ನಿಮ್ಗೆ ಉಳಿತಾಯ ಬರಲಿ. ಇದು ಸೋಷಿಯಲ್ ಕ್ಯಾಪಿಟಲ್ ಅಂತ ಕರಿತೀವಿ ನಾವು, ಸೋಷಿಯಲ್ ಕ್ಯಾಪಿಟಲ್ ಅಂತ ಕರಿತೀವಿ. ಅದು ನಿಮ್ಮಲ್ಲಿ ಈ ಉಳಿತಾಯ ಆಗ್ತದಲ್ಲ, ಉಳಿತಾಯ ಆಗ್ತದಲ್ಲ, ಅದನ್ನ ಬೇರೆ ಕಡೆ ಉಪಯೋಗಿಸಿ ಅಂತಕ್ಕಂಥದ್ದು. ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ, ಬಟ್ಟೆ ತಗೊಳ್ಳಿಕ್ಕೆ, ಇನ್ನೇನಾದ್ರು ಕಾರ್ಯಕ್ರಮ ಮಾಡಲಿಕ್ಕೆ ಮಾಡಬೇಕು. ಆಮೇಲೆ ಗೃಹಲಕ್ಷ್ಮಿ ಕಾರ್ಯಕ್ರಮ ಇದೆಯಲ್ಲ, ನಿಮ್ಗೆ ಯಾರಿಗೂ ಸಿಗಲ್ವಾ? ಸಂಬಳ ತಗೊಳ್ಳೋರು ಇದೆ. ಇದರಿಂದ ಗೃಹ ಜ್ಯೋತಿ ಸಿಗುತ್ತಲ್ಲ,
ಎಲ್ಲಾದ್ರೂ ಉಪಯೋಗ ಆಗುತ್ತೆ. ಅನ್ನಭಾಗ್ಯ ಕಾರ್ಯಕ್ರಮ ಇಲ್ಲ, ಎಲ್ರಿಗೂ ಕೊಡಕ್ಕಾಗಲ್ಲ, ಬಡವರು ಮಾತ್ರ ಕೊಡೋದು. ನೀವೆಲ್ಲ ಆರ್ಥಿಕವಾಗಿ ಸಬಲರಾಗಿರೋರು ಅಂತ ಸರ್ಕಾರ ಭಾವಿಸ್ಕೊಂಡಿದೆ. ಅದರಿಂದ ಸಂಬಳ ಮಾಡಿದೀವಲ್ಲಮ್ಮ, ಕೊಟ್ಟಿದ್ದೀವಲ್ಲ ನಿಮಗೆ. 7th ಪೇ ಕಮಿಷನ್ ಅನ್ನ ಜಾರಿ ಮಾಡಿ ಎಲ್ರಿಗೂ ಸಂಬಳ ಜಾಸ್ತಿ ಮಾಡಿಕೊಟ್ಟಿದ್ದೀವಿ. 6ನೇ ವೇತನ ಆಯೋಗನು ಅದರ ವರದಿನೂ ಕೂಡ ಜಾರಿ ಮಾಡಿದವರು ನಾನೇ. 7ನೇ ವೇತನ ಆಯೋಗದ ವರದಿಯನ್ನು ಜಾರಿ ಮಾಡಿದವರು ನಮ್ಮ ಸರ್ಕಾರನೇ. ಹೆಚ್ಚಿಗೆ ಸಂಬಳ ಬರ್ತದಲ್ಲ, ಎಷ್ಟು ಬರ್ತದೆ? ಆಮೇಲೆ ನೀವೆಲ್ಲ ಸರ್ಕಾರಿ 80% ಅಂತ ಹೇಳಿರೋದು, 80%. ಸೊ ಅದರಿಂದ ನೀವೆಲ್ಲರೂ ಕೂಡ ಆರ್ಥಿಕವಾಗಿ ಸಬಲರಾಗಿದ್ದೀರಿ, ಸಾಮಾಜಿಕವಾಗಿ ಕೂಡ ಸಬಲರಾಗಿ. ಅದಕ್ಕೆ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಸ್ವಾತಂತ್ರ್ಯ ಬಂದದ್ದು ಯಶಸ್ವಿ ಆಗ್ಬೇಕಾದ್ರೆ ಎಲ್ಲ ಜನರು ಕೂಡ, ವಿಶೇಷವಾಗಿ ಮಹಿಳೆಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು. ಆಗ ಮಾತ್ರ ಅಸಮಾನತೆಯನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ಲರೂ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ. ನೀವು ನಾವು ಕ್ಯಾಬಿನೆಟ್ ಮೀಟಿಂಗ್ ಇಟ್ಕೊಂಡಿದ್ದೀವಿ. ಇವತ್ತು ಇವರಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಇಟ್ಕೊಂಡಿದ್ದೀವಿ. 12 ಗಂಟೆಗೆ ಶುರು ಮಾಡಬೇಕಾಗಿತ್ತು, ಇದರಲ್ಲಿ 1 ಕಾಲ ಆಗಿದೆ. ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ನಿಮ್ಮೆಲ್ಲರಿಗೂ ಕೂಡ ಶುಭ ಆಗಲಿ. ಸರ್ಕಾರದಲ್ಲಿ ದಕ್ಷತೆ ಹೆಚ್ಚಾಗಲಿ. ಸರ್ಕಾರದ ಕೆಲಸಗಳಲ್ಲಿ ನಿಮ್ಮ ದಕ್ಷತೆ ಹೆಚ್ಚಾಗಲಿ, ನಿಮ್ಮ ಆರೋಗ್ಯ ವೃದ್ಧಿಯಾಗಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.